ಸಮಸ್ಯೆಗಳು ಹೆಂಗೆ ಬರ್ತಾವು, ಯಾಕೆ ಈ ಸಮಸ್ಯೆಗಳನ್ನು ನಾವು ಮುಂದೆ ಕೊಡಬೇಕು, ಬೆನ್ನು ಯಾಕೆ ಕೊಡಬಾರ್ದು, ಎದೆ ಯಾಕೆ ಕೊಡ್ಬೇಕಂತ ಹೇಳಕ್ಕೆ ನಿಮಗೆ ವಿಶೇಷವಾಗಿ ಒಂದು ಸ್ಟೋರಿಯನ್ನು ನಿಮ್ಗೆ ಹೇಳ್ತೇನೆ. 2011 ಬೆಳಗಾವಿ ಮಹಾನಗರದಲ್ಲಿ ದೇಶ ವಿದೇಶಗಳಿಂದ ಎಷ್ಟು ಕನ್ನಡಿಗರಿದ್ದಾರೆ, ಎಲ್ಲ ಕನ್ನಡಿಗರು ಕೂಡ ಬಂದಿದ್ದರು. ವಿಶ್ವದ ಮೂಲೆ ಮೂಲೆಗಳಿಂದ ಎಲ್ಲ ಕನ್ನಡಿಗರು ಬಂದಿದ್ದರು. ಅದಕ್ಕೆ ನಾವೇನು ಹೇಳಿದ್ವಿ ಅಂತಂದ್ರೆ ವಿಶ್ವ ಕನ್ನಡ ಸಮ್ಮೇಳನ ಅಂತ ಹೇಳಿದ್ವಿ. ಕನ್ನಡದ ಕಟ್ಟಾಳುಗಳು, ಕನ್ನಡದ ಹೃದಯಗಳು, ಕನ್ನಡದ ಮನಸ್ಸುಗಳು ಎಲ್ಲರೂ ಕೂಡ ಬಂದಿದ್ದರು. ನಾ ಆಗ ಸುವರ್ಣ ನ್ಯೂಸ್ ವರದಿಗಾರನಾಗಿದ್ದೆ. ವಿಶೇಷವಾಗಿ ನನ್ನ ಮೇಲೆ ಪ್ರೀತಿ ವಿಶ್ವಾಸ ಇಟ್ಟಂಥ ಡಾಕ್ಟರ್ ಗುರುರಾಜ್ ಕರ್ಜಿಗೆ ಅವರು ಕೂಡ ಹೇಳಿದ್ರು, ಬೇರೆದವ್ರ ಸ್ಟೋರಿ ಹೇಳಬೇಡ, ನಿನ್ನ ಸ್ಟೋರಿ ನೀನೇ ಹೇಳು, ಅದ ಭಾಳಷ್ಟು ಇನ್ಸ್ಪೈರ್ ಆಕೈತೆ ನಮಗೆ ಅಂತೇಳಿ. ಅದಕ್ಕೆ ಆ ದಿನಗಳಲ್ಲಿ ನನಗೆ ಮಾರ್ಗದರ್ಶನ ನೀಡಿ ನನ್ನ ಬೆಳೆಸಿದಂಥ HR ರಂಗನಾಥ್ ಸಾಹೇಬ್ರಿಗೆ ಮೆಸೇಜ್ ಮಾಡಿದ್ನ. ಏನಂದ್ರೆ, ಸರ್, ನಾವು ಎಲ್ಲ ಚಾನಲ್ಕಿಂತ ವಿಭಿನ್ನವಾಗಿ ಈ ಒಂದು ವಿಶ್ವ ಕನ್ನಡ ಸಮ್ಮೇಳನ ಏನು ಮಾಡೋಣ ಅಂತಂದ್ರೆ ಪ್ರೆಸೆಂಟೇಷನ್ ಮಾಡೋಣ, ಅದನ್ನು ಬಿತ್ತರ ಮಾಡೋಣ ಸರ್ ಅಂತ ಹೇಳಿದಾಗ, ಆಯಿತು, ಏನು ಮಾಡ್ತೀಯ ಮಾಡು, ನಿನಗೆ ಫುಲ್ ಪರ್ಮಿಷನ್ ಕೊಟ್ಟಿದ್ದೇನೆ ಅಂತಂದರು. ನಾನಾಗಿ ವಿಶ್ವ ಕನ್ನಡ ಸಮ್ಮೇಳನಕ್ಕೆ ಉದ್ಘಾಟಕರಾಗಿ ಆಗಮಿಸ್ತಕ್ಕಂಥ ವಿಶ್ವಸುಂದರಿ ಐಶ್ವರ್ಯ ರೈ ಅವರ ಇಂಟರ್ವ್ಯೂ ಮಾಡೋಕ್ಕೆ ನಾನು ಅಸೈನ್ಮೆಂಟ್ ತೊಗೊಂಡ್ರಿ. 28 ಚಾನಲ್ ರೀ, ಕನ್ನಡ, ಮರಾಠಿ, ಹಿಂದಿ, ಇಂಗ್ಲೀಷ್ 28 ಚಾನಲ್. ಎಲ್ಲ ಚಾನಲನ್ನು ತಪ್ಪಿಸಿ ಐಶ್ವರ್ಯ ಇಂಟರ್ವ್ಯೂ ಮಾಡೋದು ಅಷ್ಟೇನು ಸಣ್ಣ ಕೆಲಸ ಇರಲಿಲ್ಲ. ಇದ್ರಾಗ ನಾ ಕೆಲಸ ಚಾಲೂ ಮಾಡಿನಿ. 9ನೇ ತಾರೀಕಿಗೆ ಮಾಹಿತಿ ಸಿಕ್ತನಾಗ ಏನಂತಂದ್ರೆ ಐಶ್ವರ್ಯ ಬರತ್ತಾರ ಅಂಥೇಳಿ ನನ್ನ ಮುಂಬೈನ ಗೆಳೆಯರಿಗೆ ಹೇಳಿ, ಅಮಿತಾಬ್ ಬಚ್ಚನ್ ಸಾಹೇಬರಿಗೆ ಹೇಳಿಸಿ, ಅವ್ರ ಕಡೆಯಿಂದ ಐಶ್ವರ್ಯ ತಾಯಿಗೆ ಹೇಳಿಸಿ, ನಾ ಏನಂತಾರೆ 2 ನಿಮಿಷ ಟೈಮನ್ನು ತೊಗೊಂಡೆ. ಇದು ಒಂದು ಗೆದ್ದಿನಿ. ಅಷ್ಟೊತ್ತಿಗಾಗಿಲೇ ಮನೆಯಿಂದ ಫೋನ್ ಬಂತು, ನನ್ನ 2ನೇ ಮಗಳ ಭಕ್ತಿ ಆರಾಮಿರಲಿಲ್ಲ, ಹಾಸ್ಪಿಟ್ಲ್ ತೋರಿಸಿದ್ವಿ, ಡಾಕ್ಟ್ರ್ ಯಾಕೋ ಅರ್ಜೆಂಟ್ ಹುಡುಗಿನ ತೊಗೊಂಬ ಅನ್ನತ್ತಾರೋ, ಅದಕ್ಕೆ ನೀವು ಮನೆಗೆ ಬರ್ರಿ ಅಂತ ನನ್ನ ಧರ್ಮ ಪತ್ನಿಯವರು ನನಗೆ ಫೋನ್ ಮಾಡಿದರು. ಒಂದು ಕಡೆ ಐಶ್ವರ್ಯ ರೈ ಅವರ ಇಂಟರ್ವ್ಯೂವನ್ನು ಒಪ್ಕೊಂಡಿದ್ದೀನಿ, ಆ ಪ್ರಯತ್ನದಲ್ಲಿದ್ದೀನಿ. ಇನ್ನೊಂದು ಕಡೆ ಏನಂತಂದ್ರೆ ಯಾಕೆ ಏನಾಯಿತು ಅಂತ ನಡಿಗೆ ಹೋಗಿ ನೋಡಿದಾಗ KL ಅವ್ರು ವಿಡಿಪಡಲ್ಲ ಸರ್ ಹೇಳಿದ್ರು, ಇಲ್ಲ ಸರ್, ಅರ್ಜೆಂಟ್ ಹುಡುಗಿನ ಕರ್ಕೊಂಬರ್ರಿ, ಮತ್ತು ನಾನು ನಿಮಗೇನೂ ಹೇಳೋಕ್ಕಾಗಂಗಿಲ್ಲ ಅಂತೇಳಿ ಬೇಗ ಗಂಡ ಹೆಂಡತಿ ಹುಡುಗಿನ ಕರ್ಕೊಂಡು ಹೋದ್ವಿ. ಹೋಗ್ತಾ ಏನಂತಂದ್ರೆ ಡೈರೆಕ್ಟಾಗಿ ನಮಗೆ KL ಪಿಡಾಟಿಕ್ ICU, ಚಿಕ್ಕ ಮಕ್ಕಳ ICU ಏನೈತಿ ಅಲ್ಲಿ ಕರ್ಕೊಂಡು ಹೋದರು. ನಾವೇನ ಮಗುನ ಹಿಂಗೆ ಹಿಡ್ಕೊಂಡ್ವಿ, 4 ವರ್ಷದ ಮಗು ಐತಿ. ಬಂದವ್ರನ್ನ ಹುಡುಗಿನ ಕಸ್ಕೊಂಡು ICUದಾಗ ಹೋಗ್ಬಿಟ್ರಿ. ಯಾಕೆ ಏನು ಹೇಳಾಕ್ತಾ ಇರಲಿಲ್ಲ. ಒಮ್ಮಿದೊಮ್ಮೆ ಹೇಗೂ ನನಗೆ, ನನ್ನ ಹೆಂಡತಿಗೆ, ನನ್ನ ಪತ್ನಿಗೆ ಏನೂ ಗೊತ್ತಾಗನಿಲ್ಲ, ಯಾಕೆ ಹಿಂಗೆ ಮಾಡತ್ತಾರೆ ಡಾಕ್ಟರ್ ಅಂತ ಹೇಳಿ. ಅಷ್ಟೊತ್ತಿಗಾಗಿಲ್ಲ ಆಗಿನ DH ಅವ್ರು ಬಂದಿದ್ದಾರೆ, TH ಅವ್ರು ಬಂದಿದ್ದಾರೆ, ಎಲ್ಲ ನನ್ನ ಡಾಕ್ಟರ್ ಗೆಳೆಯರು ಬಂದಿದ್ದಾರೆ. ಏನು ಹೇಳಕ್ಕಂತಂದ್ರೆ, ಸಮಾಧಾನ ಮಾಡ್ಕೋರಿ ದಿಲೀಪ್ ಅವರ, ಸಮಾಧಾನ ಮಾಡ್ಕೋರಿ, ಹುಡುಗಿ ಏನೂ ಆಗಂಗಿಲ್ಲ, ದೇವ್ರ ಕಡೆ ಬೇಡ್ಕೋರಿ. ಒಮ್ಮಿದೊಮ್ಮೆ ಏಕಾಏಕಿಯಾಗಿ ಹೇಳಕತ್ರಿ, ಇದನ್ನು ಏನು ತಿಳಿವಾತ್ ನಂಗೆ ಏನಾಗೈತಿ ಅಂಥೇಳಿ. ಒಳಗಡೆ ಹೋದ್ರು, ಹುಡುಗಿ ಹಾಳ ಆಯಿತು. ಗ್ಲಾಸ್ನಾಗ ತೋರ್ಸಾಕತ್ರಿ, ಏನಂತಂದ್ರೆ ICU ಹಾಕಿದಾರ. ಒಮ್ಮೆ ದೇವರ ಎಷ್ಟು ದೊಡ್ಡದಂಥ ಟಾಸ್ಕ್ ಕೊಟ್ಟಿದ. ಇವತ್ತು ನಾ ಇಲ್ಲಿ ಇಷ್ಟು ವಿಶೇಷವಾಗಿ ಮಾತಾಡೋಕ್ಕೆ ಕಾರಣ ಏನಾದ್ರೆ ಸ್ಫೂರ್ತಿ ಅನ್ನೋದು ಹೇಳ್ತಾ ಇದ್ದೇನೆ ನಿಮಗೆ. ನಂದು ವೈಯಕ್ತಿಕ ಜೀವನದ ವಿಶೇಷವಾದಂಥ ಈ ಘಟನೆ. ಅಡ್ಮಿಟ್ ಆದ ತಕ್ಷಣ ಡಾಕ್ಟರ್ ಬಂದರು. ಡಾಕ್ಟರ್ ಸಂಜಯ್ ಡುಮ್ಗಳು ನನ್ನ ಅತ್ಯಂತ ಆತ್ಮೀಯ ಹೇಳ್ರ, ಸಿದ್ದು ಅವರ ಏನಾದ್ರೂ ಅಂಜೋದಿಲ್ಲ, ಅದು ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ, ಚಲೋ ಆಗಲಿ ಕೆಟ್ಟಾಗಲಿ, ಧೈರ್ಯ ಕಳ್ಕೊಳ್ಳೋದಿಲ್ಲ. ಯಾವ ಥರ ಹೇಳಕತ್ತರಂದ್ರೆ ಬಹುಶಃ ನನ್ನ ಮಗಳಿಗೆ ಏನಾಗ್ತೀವೋ ನಂಗೆ ಗೊತ್ತಾಗಿತ್ತು. ಒಂದು ಕಡೆ ನನ್ನ ಹೆಂಡತಿ ಅವರೆಲ್ಲ, ನಮ್ಮ ಅಣ್ಣ ಅತ್ತಿಗೆ ಎಲ್ಲರೂ ಕೂಡ ಏನಂತಂದ್ರೆ ಕಣ್ಣೀರು ಹಾಕ್ತಾಯಿದ್ರು, ಏನಾಗೈತಿ ಏನೋಪ್ಪ ಅಂತೇಳಿ. ಆಯಿತು, ಆಮ್ಯಾಗ ಬಾಜುಕ್ಕೆ ಕರೆದು ಕೇಳಿನ, ಡಾಕ್ಟ್ರ್ ಏನಾಗೈತೆ ರೀ? ಏನೂ ಇಲ್ಲ, 18 ತಾಸು ಟೈಮ್ ಐತೆ ಆಕೆಗೆ, ಅಷ್ಟರೊಳಗೆ ಮೆಡಿಸಿನ್ ಮುಂಬೈದಿಂದ ಬರಲಿಲ್ಲ ಅಂತಂದ್ರೆ ನಾವು ಏನೂ ಹೇಳೋಕ್ಕಾಗಂಗಿಲ್ಲ ಅಂತೇಳಿ. ಒಂಥರ ಶಾಕ್ ಆದ್ರಿ, ಏನು ಮಾಡ್ಬೇಕು ಗೊತ್ತಾಗವತ್ತ. ಏನಾಗೈತಿ ಕ್ಲಿಯರಾಗಿ ಹೇಳಾನಿಲ್ಲ ಡಾಕ್ಟರ್. ಆಯ್ತು, ನೀವೆಲ್ಲ ಪ್ರಯತ್ನ ಮಾಡೋಣ ಅಂಥೇಳಿ ಹೊರಗಡೆ ಬಂದ್ವಿ. ಅಷ್ಟೊತ್ತಿಗಾಗಲೇ ಮುಂಬೈದ ಏನಂತಂದ್ರೆ
ಫ್ಲೈಟ್ ರೆಡಿ ಆಗೈತಿ, ನಾಳೆ ಬೆಳಿಗ್ಗೆ ಬರಾಯ್ತಿ, ನಿಮ್ದು 2 ಮಿನಿಟ್ ಟೈಮಿಂಗ್ ಐಶ್ವರ್ಯ ಜೊತೆ ಫಿಕ್ಸ್ ಆಗೈತಿ, ವಿಶ್ವ ಸುಂದರಿನ ನೋಡ್ತಕ್ಕಂಥ ನಿಮ್ಮ ಏನು ಇಂಟರ್ವ್ಯೂ ಮಾಡೋರಿದ್ರಿ ಅದು ಸಕ್ಸಸ್ ಆಗೈತಿ, 2 ಮಿನಿಟ್ ಟೈಮ್ ಐಶ್ವರ್ಯ ನಿಮಗೆ ಕೊಟ್ಟಿದ್ದಾರು ಅಂಥೇಳಿ ಐಶ್ವರ್ಯ ಪಿ ಎಫ್ ಫೋನ್ ಮಾಡಿದ್ರಿ. ತಿಳಿವಾತು ಏನು ಮಾಡಬೇಕು ಅಂಥೇಳಿ. ಬೆಳಿಗ್ಗೆ ಎದ್ದ 9 ಗಂಟೆಗೆ ಐಶ್ವರ್ಯ ಇಂಟರ್ವ್ಯೂ ಮಾಡೋಕ್ಕೆ ಹೋಗಬೇಕು. ಆದ್ರೆ ಮಗಳ ಐ ಸಿ ಯುದಾಗ ಅಡ್ಮಿಟ್ ಆಗಿದ್ದಾಳೆ, 4 ವರ್ಷದ ಮಗು ಐ ಸಿ ಯು ಒಳಗೆ ಅಡ್ಮಿಟ್ ಆಗಿದ್ದಾಳೆ. ಏನು ಮಾಡ್ಬೇಕು ಗೊತ್ತಾಗವತ್ತು. ಆಮ್ಯಾಗ ನನ್ನ ಧರ್ಮ ಪತ್ನಿಯನ್ನು ಕೇಳಿದೆ, ನಾ ಬಹಳ ದೊಡ್ಡದಾದ ಧರ್ಮ ಸಂಕಟದಾಗ ಸಿಕ್ಕಾಕ್ಕೊಂಡಿದ್ದೀನಿ, ಏನು ಮಾಡ್ಬೇಕು ಗೊತ್ತಿಲ್ಲ, ಮುಂದೆ ಏನು ಮಾಡಬೇಕು. ನಾ ಇಷ್ಟೊಂದು ದೊಡ್ಡದಾಗಿ ಬೆಳೆಯೋಕ್ಕೆ ಕಾರಣ ಅಂದ್ರೆ ಇಬ್ಬರ ಮಹಿಳೆಯರು, ಒಬ್ಬ ನನ್ನ ತಾಯಿ, ಇನ್ನೊಬ್ಬರು ನನ್ನ ಧರ್ಮ ಪತ್ನಿ ಏನು ಹೇಳ್ತಾರೆ ಅಂತಂದ್ರೆ, ನಮ್ಮ ಭಾಗ್ಯದಾಗ ಏನು ಆಕೈತೆ ರೀ, ನೀವು ಕೆಲ್ಸಕ್ಕೆ ಹೋಗ್ರಿ ಅಂತ. ದೇವ್ರು ಏನು ಕೊಡ್ತಾ ನೀವು ಕೆಲ್ಸಕ್ಕೆ ಹೋಗ್ರಿ ಅಂತ ಹೇಳಿದ ತಕ್ಷಣ ಕಣ್ಣಾಗ ನೀರು ಬಂದು ಏನು ಮಾಡ್ಬೇಕು ಗೊತ್ತಿಲ್ಲ. ಆದರೂ ಕೂಡ ಏನಂತಂದ್ರೆ ಮಗಳನ್ನ ಪತ್ನಿಯನ್ನು ಅಲ್ಲೇ ಬಿಟ್ಟು ನಾ ಏನು ಮಾಡಿ ಮನೆಗೆ ಬನ್ನಿ, ಮನೆಗೆ ಬಂದವನ ರಾತ್ರಿ ನಿದ್ದಿಲ್ಲ, ಬೆಳಗ್ಗೆ 7 ಗಂಟೆಗೆ ಅಂದ್ರೆ ಹೋಗಬೇಕು, ಐಶ್ವರ್ಯ ನೋಡಬೇಕು ಅಂತ ಹೇಳಿ ಕೈಕಾಲ ಇದೇಗ ಶೆಟ್ಟಿ ಶೋ ನಡಗತ್ತು ಹಂಗೆ ನಡಗತ್ತಿದ್ರು. ನನ್ನೂ ಏನು ಮಾಡ್ಬೇಕು ಗೊತ್ತಿಲ್ಲ. ಆಟೋದಾಗೆ ಡಿ.ಜೆ. ಅವ್ರು ಹೇಳಿದ್ರೆ ಏನು ಸಮಸ್ಯೆ ಆಗಿತ್ತು ಅಂತಂದ್ರೆ, ನಾವೊಬ್ಬ ರಿಪೋರ್ಟರ್ ಅದಾನ, ರಿಪೋರ್ಟರ್ನ ಮಗಳಿಗೆ ಏನೋ ಆ ಥರ ದೊಡ್ಡ ಗಲಾಟೆ ಆಗಿಬಿಡ್ತೈತಿ, ಏನೋ ಸಮಸ್ಯೆ ಆಗ್ಬೋದು, ಏನೇ ಪ್ರಾಬ್ಲಮ್ ಆಗ್ಬೋದು ಅಂಥೇಳಿ ಅವರು ಡಾಕ್ಟ್ರು ಅಂಜಾತಿರ್ರಿ. ಅದಕ್ಕೆ ಇವಾಗ ಹೆಂಗೆ ಹೇಳ್ಬೇಕು ಅಂತೇಳಿ ಗೊತ್ತಾಗತ್ತಿರಿಕಿಲ್ಲ. ಟ್ರೀಟ್ಮೆಂಟ್ ಚಾಲೂ ಇತ್ತು ಆ ಕಡೆ, ಈ ಕಡೆ ನನ್ನ ಕೆಲಸ ಮಾಡೋಕ್ಕೆ ನಾ ಚಾಲೂ ಇದ್ದು. ಬೆಳಗ್ಗೆ 7 ಗಂಟೆಗೆ ಎದ್ದು ಹೋದೆ, 8 ಗಂಟೆಗೆ ಅಂದ್ರೆ ಫ್ಲೈಟ್ ಬರಬೇಕಾಗಿತ್ತು, ಲೇಟ್ ಆಯ್ತು. 11 ಗಂಟೆಗೆ ಬಂದ ತಕ್ಷಣ ವಿಶ್ವಸುಂದರಿ ಆಕೆ ಜೋಡೆ 7 ಫೂಟದ ಬೌಡಿಗಾರ್ಡ್ಗಳ ಅವ್ರನ್ನ ಮೇಲೆ ಗಾಡಿ ಒಳಗೆ ಹತ್ತಿಸ್ಬೇಕು ಅಂಥೇಳಿ ನಮ್ಮ ಜೋಡೆ ಯಾರಕ್ಕೆ ಏನಾರು ಇದ್ರೆ ಎಲ್ಲರನ್ನೂ ದಾಟಿಸಿ ನುಗ್ಗಿಸಿ ಅವ್ರು ಹಚ್ಕೊಂಡು ಹೋದರು. ನಾ ಐಶ್ವರ್ಯಾಗಿ ಭೇಟಿಯಾಗೋ ಸ್ಟೋರಿ ಇರಲಿಲ್ಲ. ಯಾಕಂತಂದ್ರೆ ಅವರ ತಾಯಿ ಜೊತೆ ನಮ್ದು ಏನಾದ್ರೆ ಕಮ್ಯುನಿಕೇಷನ್ ಆಗಿತ್ತು. ಅವ್ರ ತಾಯಿ ಎಲ್ಲಾದರೂ ಹುಡುಕಾಡತ್ತೀನಿ. ಹೋದ ತಕ್ಷಣ ಅವ್ರ ತಾಯಿ ಸಿಕ್ಕರು ನನಗೆ. ಕನ್ನಡ ಬರ್ತೈತ್ರಿ ಅವ್ರಿಗೆ. ದಿಲೀಪ್ ಅವರ ನೀವೇನ್ರಿ ಅಂತ. ಹೌದ್ರಿ, ನನಗೆ ಭಾಳ ಖುಷಿ ಆಗತೈತ್ರಿ ನಿಮ್ಮ ಬಗ್ಗೆ. ಅಮಿತಾಬ್ ಬಚ್ಚನ್ ಅವರು ಫೋನ್ ಮಾಡಿ ಹೇಳಿದ್ರು ನನಗೆ, ಏನಂತಂದ್ರೆ ಒಂದು 2 ನಿಮಿಷ ಐಶ್ವರ್ಯ ಸಂಬಂಧ ಟೈಮ್ ಕೊಡಬೇಕು ಅಂಥೇಳಿ. ಅದಕ್ಕೆ ದಯವಿಟ್ಟು ಏನು ಮಾಡಿರಿ ಅಂತಂದ್ರೆ ನಮ್ಮ ಹಿಂದಿನ ಗಾಡಿ ಒಳಗೆ ಬರ್ರಿ ಅಂಥೇಳಿ. ಒಂದು ಕಡೆ ಖುಷಿ, ಒಂದು ಕಡೆ ಭಾರಿ ದುಃಖ. ಅಲ್ಲಿ ಏನಾಗತ್ತಿದ್ದು ಗೊತ್ತಾಗಾನಿಲ್ಲ, ಇಲ್ಲಿ ಏನು ಮಾಡ್ಬೇಕು ಗೊತ್ತಾಗಾನಿಲ್ಲ. ಅಂಥ ಒಂದು ಸಂದಿಗ್ಧ ಸ್ಥಿತಿ ಒಳಗೆ ನಾ ಬಂದೆ. ಆಯಿತು ಅಂಥೇಳಿ ಹೋಗ್ಬಿಡ್ದ. ಬೆಳಗಾವಿ ಮಹಾನಗರದಾಗ ಹಿಂದೆಂದೂ ಕಾಣದಂಥ 6.5 ಲಕ್ಷ ಜನ ರಸ್ತೆ ಮೇಲೆ ಇದ್ರಿ. ಎಷ್ಟು ರೀ? 6.5 ಲಕ್ಷ ಜನ ರಸ್ತೆ ಮೇಲೆ ಇದ್ದರು. ಐಶ್ವರ್ಯ ಗಾಡಿ ಸ್ಟ್ರಕ್ ಆಗಿ ಯಾವ ಹೋಟೆಲ್ಗೆ ಹೋಗ್ಬೇಕಾಗಿತ್ತು ಆ ಹೋಟೆಲ್ಗೆ ಹೋಗಲಿಲ್ಲ. ಅವರು ಬೇರೆ ಹೋಟೆಲ್ಗೆ ಹೋದ್ರಿ. ಅವ್ರ ಹಿಂದಿಂದ ನಾವು ಹೋಗಿ ಇನ್ನು KLE ಗೆಸ್ಟ್ ಹೌಸ್ನಾಗ ಕರ್ಕೊಂಡು ಹೋದರು. ನೋಡ್ರಿ ದೇವರ ಯಾವ ಥರ ಒಂದು ಪರೀಕ್ಷೆಯನ್ನು ತೊಗೋತಾ ಅಂದ್ರೆ, KLE ಹಾಸ್ಪಿಟ್ಲ್ ಒಳಗೆ ನನ್ನ ಮಗಳ KLE ಗೆಸ್ಟ್ ಹೌಸ್ ಒಳಗೆ ಐಶ್ವರ್ಯ ರೈ ಭಾಳ ಅಂದ್ರೆ ಭಾಳ ಪ್ರೆಷರ್ ಇತ್ತು. ಆದ್ರೆ ಪ್ರೆಷರನ್ನು ಯಾವ ಥರ ಮೇಂಟೈನ್ ಮಾಡಿ ಅನ್ನೋಕ್ಕೆ ಈ ಒಂದು ಸ್ಟೋರಿ ಹೇಳ್ತಾ ಇದ್ದೇನೆ ನಿಮಗೆ. ಹೋದ ತಕ್ಷಣ ಏನಾಯಿತು, ಅವರ ಒಳಗಡೆ ಹೋಗಿ ರೆಸ್ಟ್ ಮಾಡಿದ್ರು. ನಮ್ಮನ್ನು ಕೂಡ ಇಬ್ಬರೂ ಕ್ಯಾಮ್ರಾಮನ್ನ ನನ್ನ ಕರ್ಕೊಂಡು ಹೋಗಿ ಅವರ ರೂಮ ಬಾಜುಕ್ ಬಂದು 2-3 ರೂಮ್ ಇದು, ಒಂದು ರೂಮ್ನಾಗ ಕೂಡಿಸ್ರಿ. ಹೊರಗೆ ಹೋಗ್ಕೋಬೇಡ್ರಿ, ಹೊರಗೆ ಗಲಾಟಾಗ ಐತಿ, ಭಾಳಷ್ಟು ಜನ ಐಶ್ವರ್ಯ ನೋಡಕ್ಕೆ ಬರತ್ತಾರ, ಅದಕ್ಕೆ ತಾವು ದಯವಿಟ್ಟು ಒಳಗೆ ಹೋಗ್ಬೇಡ್ರಿ ಅಂದ್ರೆ ಕ್ಯಾಮ್ರಾಮನ್ ಕೇಳಲಿಲ್ಲ ರೀ. ಕಿಟಕಿಯಾಗ ಹಾಯ್ಸಿ ಅವ್ರ ದೋಸ್ತ ಕೈ ಮಾಡಿರಲ್ಲ. ಅವರು ಗಲಾಟೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ 8-10 ಚಾನಲ್ದವರು, ಏಕರೂಪ್ ಕೌರ್ ಮೇಡಮ್, DC ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಉಮೇಶ್ ಕತ್ತಿಯವರು ಎಲ್ಲರೂ ಕೂಡಿ ಬಂದ್ರೆ ಜೋರು ಗಲಾಟೆ ಆಗೈತೆ. ಅವ್ರದ್ದೆಲ್ಲ ರಿಪೋರ್ಟ್ಗಳದ್ದು ಏನು ಒಂದೇ ಬೇಡಿಕೆ ಅಂತಂದ್ರೆ, ನಮ್ಮನ್ನು ಒಳಗೆ ಬಿಡ್ರಿ, ಇಲ್ಲ ದಿಲೀಪ್ ಕೊರಂದೊಡನೆ ಹೊರಗೆ ಕರೀರಿ, 2ರಾಗ 1 ಮಾಡ್ಕೊರಿ ನೀವು ಅಂಥೇಳಿ ಎಲ್ಲರೂ ಅವರು ಸ್ಟ್ರೈಕ್ ಮಾಡಕ್ಕೆ ಹತ್ತರ್ರಿ. ಆಮ್ಯಾಗ ಉಮೇಶ್ ಕತ್ತಿಯವ್ರು ಬಂದರು, ನಿಂದು ಎಲ್ಲಿದ್ದರು ಗದ್ಲು ಮಾರ, ನೀವು ಹೊರಗೆ ಹೋಗಿ ಅವ್ರಿಗೆ ಗಲಾಟೆ ಮಾಡತ್ತಾರ ಅಂತೇಳಿ. ಇಲ್ರಿ, ಐಶ್ವರ್ಯ ಅವ್ರ ಮಮ್ಮಿಗೆ ಕೇಳ್ರಿ, ಅವ್ರ ಅವಾಗ ಕೇಳ್ರಿ, ಆಲ್ರೆಡಿ ನಾ 2 ಮಿನಿಟ್ ಟೈಮ್ ತೊಗೊಂಡೇನೆ ಅಂತ. ಉಮೇಶ್ ಕತ್ತಿಯವ್ರು ಹೋಗಿ ಅವ್ರ ಅವಾಗ ಕೇಳಿದರು. ಇಲ್ರಿ 2 ನಿಮಿಷ ಟೈಮ್ ಕೊಟ್ಟರಿ ದಿಲೀಪ್ ಅವರಿಗೆ, ಅದಕ್ಕೆ ಅವ್ರು ಇಲ್ಲೇ ಇರಲಿ. ಉಮೇಶ್ ಕತ್ತಿಯವ್ರು ಆ ಕಡೆ ಹೋಗ್ಲಿಲ್ಲ. ಯಾಕಂದ್ರೆ ಎಲ್ಲ ರಿಪೋರ್ಟರ್ ಸ್ಟ್ರೈಕ್, ಟೈಮ್ಸ್ ನಾವು ಆಜ್ ತಕ್ಕ ಎಲ್ಲ ಚಾನಲ್ಗಳೇನು ದೇಶದ ಎಲ್ಲ ಚಾನಲ್ಗಳು ಕೂಡ ಸ್ಟ್ರೈಕ್ ಮಾಡ್ತಾಯಿದ್ವು. ನ್ಯೂಸ್ ಕವರೇಜ್ ಮಾಡೋಕ್ಕಲ್ರಿ, ದಿಲೀಪ್ ಕೊರಂದನ ಹೊರಗೆ ಕರೀರಿ ಅಂತೇಳಿ. ಒಂದು ಕಡೆ ಫೋನ್ ಕೈಯಾಗಿ ಹಿಡ್ಕೊಂಡಿನಿ, ಯಾವಾಗ ಹಾಸ್ಪಿಟಲ್ ಫೋನ್ ಬರ್ತೈತಿ, ಖುಷಿ ವಿಚಾರ ಬರ್ತೈತೋ, ದುಃಖದ ವಿಚಾರ ಬರ್ತೈತೋ ಅಂಥೇಳಿ ಕೈ ನಡಗಾಯಿತು ಒಂದು ಕಡೆ. ಇನ್ನೊಂದು ಕಡೆ ಏನಂತಂದ್ರೆ ಈ ಥರ ಅಷ್ಟೊತ್ತಿಗಾಗಲೇ ಮತ್ತೊಂದು ಸಾರಿ ಸ್ಟ್ರೈಕ್ ಆಯಿತು. ಏಕರೂಪ್ ಕೌರ್ ಮೇಡಮ್ ಬಂದರು.
दिलीप भाई आपको बाहर जाना ही होगा क्योंकि आपके कलीग्स बहुत ಪ್ರಾಬ್ಲಮ್ ಕರ್ರೆ ಭಾಳಷ್ಟು ತೊಂದರೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವರು ಕೂಡ ರಿಕ್ವೆಸ್ಟ್ ಮಾಡ್ಕೊಂಡು ಮತ್ತು ಅವ್ರಿಗೆ ಅದೇ ಸ್ಟೋರಿ ಹೇಳಿ ನಾ ಏನಂತಾರೆ ಇಲ್ರಿ ಮೇಡಮರ ತಾವು ದಯವಿಟ್ಟು ಐಶ್ವರ್ಯ ಮಮ್ಮಿ ಕೇಳ್ರಿ ಅವರು 2 ಮಿನಿಟ್ ಟೈಮ್ ಕೊಟ್ಟಾರ್ರಿ ಅಂತ ಹೇಳಿ ಆಯಿತು. ಇಷ್ಟೊತ್ತಿಗೆ ಆಗ್ಬಿಡ್ದ ಸಾಯಂಕಾಲ 4 ಗಂಟೆ. ಐಶ್ವರ್ಯ ಏನಂತಾರೆ ವಿಶ್ವ ಕನ್ನಡ ಸಮ್ಮೇಳನದ ಮೇನ್ ವೇದಿಕೆಗೆ ಹೋಗಬೇಕು, ಎಲ್ಲ ರೆಡಿಯಾಗಿ ಬಂದ್ರೆ ವಿಶ್ವ ಸುಂದರಿಯನ್ನು ಇಂಟರ್ವ್ಯೂ ಮಾಡ್ಬೇಕ್ರಿ. ನಾವು ಒಬ್ಬ ಅದನ್ನ ಒಳಗೆ ನಮ್ಮ ಕ್ಯಾಮ್ರಾಮನ್ ಉಳಿದವ್ರು ಯಾರೂ ಇಲ್ಲ, ಬಾಡಿಗಾರ್ಡ್ಗಳ ಗನ್ಮ್ಯಾನ್ಗಳೆಲ್ಲ ಬರಾತಾರ. ಮತ್ತು ಫೋನ್ ತೆಗೆದು ನೋಡಿ ಕೇಲಿಂದ ಯಾವ ಫೋನ್ ಬರ್ತಾವೋ ಅಥವಾ ನನ್ನ ಹೆಂಡತಿ ಫೋನ್ ಮಾಡ್ತಾವೋ ಯಾರೋ ಫೋನ್ ಮಾಡ್ತಾರಂತ ಹೆದರಿಕೆ ಚಾಲು ಆಗಿತ್ತು. ಒಂದು ಕಡೆ ಪೂರಾ ಕಂಟಿನ್ಯೂಯಸ್ ಆಗಿ ಹೆದರಿಕಿತ್ತು. ಏನಂತಂದ್ರೆ ಮಗಳಿಗೆ ಏನಾಗ್ತೈತೋ ಮಗಳಿಗೆ ಏನಾಗ್ತೈತೋ ಮಗಳಿಗೆ ಏನಾಗ್ತೈತೆ. ಇನ್ನೊಂದು ಕಡೆ ಏನಂತಂದ್ರೆ ವಿಶ್ವಸುಂದರಿಯನ್ನು ಇಂಟರ್ವ್ಯೂ ಮಾಡಬೇಕು ಅಂತ ಹೇಳಿ ಇವೆರಡೂ ಟೆನ್ಷನ್ದಾಗ ಇಷ್ಟು ಅನ್ನೋದ್ರಾಗ ಐಶ್ವರ್ಯ ಮುಂದೆ ಬಂದ್ರಿ. ಭಾಳ ಮುಂದೆ ಬಂದ್ರೆ ನಾ ಹಿಂಗೆ ಲೋಗೋ ಹೇಳಿದೀನಿ. ಅವರ ಆ ಸ್ಪೀಚ್ ರೆಡಿ ಮಾಡ್ಕೊತೀರಿ ಕನ್ನಡ ಒಳಗೆ, ಆ ಮೇನ್ ಸ್ಟೇಜ್ ಮ್ಯಾಗ ಮಾತಾಡಬೇಕು ಅಂತೇಳಿ ಐಶ್ವರ್ಯ ಅವ್ರು ಸ್ಪೀಚ್ ರೆಡಿ ಮಾಡ್ಕೊಂಡಿದ್ರು. ನಾ ಹಿಂಗೆ ಲೋಗೋ ಹಿಡಿದಿನಿ. ನನ್ನ ಕಡೆ ಒಂದು ಕ್ವಶನ್ ಇದ್ರಿಕಿಲ್ರಿ, ನಂದು ಪೂರಾ ಗಾಲಿಯಿಂದ ಹವಾ ಹೋಗಿತ್ತು. 2 ಕಡೆ ಒಂದು ಈ ಹಾಸ್ಪಿಟಲ್ದು, ಇನ್ನೊಂದು ವಿಶ್ವ ಸುಂದರಿಯನ್ನು ನೋಡ್ನಿ. ಈಗ ಅಕ್ಕಿ ಮೂಗು ಮುರಿತೈತೋ ಇನ್ನೊಂದು ಜರ ಮೂಗು ಮುರಿತೈತೋ ಹಂಗೆ ಮೂಗಿತ್ತು ನೋಡ್ನಿ. ಹಿಂಗೆ ಹಿಡಿದ್ನಿ. ಆಕೆ ಹಿಂಗೆ ಮಾಡಿ ಮಾತಾಡ್ಸಿ ಏನ ಅಂತಂದ್ರೆ ಮಾತಾಡಲಿಲ್ಲ. ಹಿಂಗೆ ಮಾಡು, ನಮ್ಮದು ಪಂಚರ್ ಆಗಿತ್ತು ಗಾಡಿ, ಏನು ಮಾತಾಡೋದ್ರಿ, ಏನು ಮಾತಾಡೋಕ್ಕಾಗೋದು. ಹಿಡಿದ್ನಿ ಹಿಂಗೆ 2 ಸೆಕೆಂಡ್ ನೋಡಿ, 3 ಸೆಕೆಂಡ್ ನೋಡಿ, 4 ಸೆಕೆಂಡ್ ನೋಡಿ, ಇವೇನಕ್ಕೆ ಕೇಳೋ ಹಂಗೆ ಕಾಣಂಗಿಲ್ಲ. ಬಹುಶಃ ಇವನ್ನ ನೋಡಿ ದಡಲ್ಲ ಅಂದ ಅಂಥೇಳಿ ಆಕೆ ಆ ಸ್ಟೇಜ್ ಮ್ಯಾಗ ಏನು ಸ್ಪೀಚ್ ರೆಡಿ ಮಾಡಿಡಲ್ರಿ ಅದನ್ನು ಹೇಳಿ ಕನ್ನಡದಾಗ. ನಾನು ಏನು ಪ್ರಶ್ನೆ ಕೇಳಿಲ್ಲ, ಅದನ್ನು ಹಿಡಿದಕ್ಕೆಲ್ಲ ಏನು ಮಾಡಿಲ್ಲ ಅಂದ್ರೆ ಲೋಗೋನ ಹಿಡಿದೀನಿ, ಅದನ್ನ ಹೇಳು ಕನ್ನಡದಾಗ ಒಂದು 30 ಸೆಕೆಂಡ್ ಕನ್ನಡದಾಗ ಮಾತಾಡೋಗುಡ್ದ ಮುಗಿತರಕ್ಕೆ ಇಡೋ ಸಬ್ಜೆಕ್ಟ್ ರೀ. ಆಮ್ಯಾಗ ಇಂಗ್ಲೀಷ್ನಾಗ ಮಾತಾಡೋಕ್ಕಿದ್ದಾಳೆ ಆಕೆ. ಅಲ್ಲಿ 30 ಸೆಕೆಂಡ್ ಅಡ್ಡ ರೆಡಿ ಮಾಡು, 30 ಸೆಕೆಂಡ್ ಮಾತಾಡು. ಆಮ್ಯಾಗ ಮತ್ತೆ ಹಿಂಗೆ ಕುಬ್ಬ ಹಾರಿಸಿಡ್ರಿ. ಬಿ ಪಿನ ಡೌನ್ ಆಗಿತ್ತು ನಮ್ದು. ಎಲ್ಲಿ ಏನು ರೀ ಕಡೆಗೆ ಏನಾಯ್ತು ಅಂತಂದ್ರೆ ನಾ ಏನೂ ಕೇಳಲಿಲ್ಲ. ಆ ಬೌನ್ಸರ ನನ್ನ ನುಗ್ಗಿಸಿ ಐಶ್ವರ್ಯನ ಕರ್ಕೊಂಡು ಹೋಗ್ಬಿಟ್ರಿ. ಒಂದು ಕಡೆ ಖುಷಿ ಏನಂತಂದ್ರೆ ಐಶ್ವರ್ಯನ ಇಂಟ್ರಿ ಮಾಡಿದಾನಂತೇಳಿ, ಇನ್ನೊಂದು ಕಡೆ ದುಃಖ ಏನಂತಂದ್ರೆ ಹಾಸ್ಪಿಟ್ಲ ನನ್ನ ಮಗಳದಾಳ ಅಂತೇಳಿ. ಐಶ್ವರ್ಯ ಇಂಟ್ರಿ ಮಾಡಿ ಹೊಸಲು ದಾಟಿ ಹೊರಗೆ ಬನ್ನಿ, ರಿಂಗ್ ಆಗಾಕೈತ್ರಿ, ಮೊಬೈಲ್ ರಿಂಗ್ ಆಗಾಕೈತಿ. ಏನು ತಿಳಿವಾತಾತು, ಇದು ಚಲೋ ಕಾಲ ಐತು ಏನು ಕೆಟ್ಟ ಕಾಲ ಐತು, ಪಾಸಿಟಿವ್ ಕಾಲ ಐತು ನೆಗೆಟಿವ್ ಕಾಲ ಐತು ಅಂಥೇಳಿ ಗೊತ್ತಾಗವತ್ತಾತ್ರಿ. ಕೈಕಾಲು ನಡಗಾಕತ್ತು. ಇಂಟರ್ವ್ಯೂ ಮಾಡಿದಾನೆ ರೆಡಿ, ಐಶ್ವರ್ಯ ಹೋಗಿದ್ದಾರೆ. ಆದರೆ ಈ ಫೋನ್ ಏನಾಗಾಯ್ತು ಅಂದ್ರೆ ಕೈ ಹಿಂಗೆ ಆಗಾಯ್ತು. ಗುರುಗಳ ಆಶೀರ್ವಾದ, ಹಿರಿಯರ ತಂದೆ ತಾಯಿಯರ ಆಶೀರ್ವಾದ ಏನಂತಂದ್ರೆ ಫೋನ್ ರಿಸೀವ್ ಮಾಡಿದ ತಕ್ಷಣ ಆ ಕಡೆಯಿಂದ ನನ್ನ ಧರ್ಮ ಪತ್ನಿ ಫೋನ್ ಹಿಡಿದಿದ್ದಳು. ನೀವೇನು ಅಂಜಾಕೋಬೇಡ್ರಿ, ಹುಡುಗಿ ಔಟ್ ಆಫ್ ಡೇಂಜರ್ ಅದಾಳ, ಹುಡುಗಿ ಉಳಿದಾಳ, ಹುಡುಗಿ ಬದುಕಿದಾಳ ಅಂಥೇಳಿ ಒಂದು ಖುಷಿ ವಿಚಾರ ಹೇಳಿದ ತಕ್ಷಣ ಅದೇ ಜಾಗದಾಗ ಒಂದು 40 ಸೆಕೆಂಡ್ ಡ್ಯಾನ್ಸ್ ಮಾಡೀನಿ. 40 ಸೆಕೆಂಡ್ ಡ್ಯಾನ್ಸ್ ಮಾಡಿ. ಎದಕ್ಕೆ ಅಂತಂದ್ರೆ ಐಶ್ವರ್ಯ ಇಂಟರ್ವ್ಯೂ ಮಾಡಿದಾನಂತಲ್ಲ, ಇಂಥ ಇಂಟರ್ವ್ಯೂ ಮಾಡಿ ಹೊರಗಡೆ ಬಂದ ತಕ್ಷಣ ಫೋನ್ ಬಂತು ನನ್ನ ಮಗಳು ಬದುಕಿದಾಳು ಅಂತೇಳಿ. ಇನ್ಕತಕ ಯಾರೋ ಸ್ಟೋರಿ ಹೇಳಿನ ಅಂದ್ರೆ ಏಕದಾರಿ. ಈಗ 8ನೇತೆ ಮುಗಿಸಿ 9ನೇತೆ ಅದಾಳ. 4 ವರ್ಷದ ಕೂಸಿದ್ದಾಗ ನಿಮ್ಗೆ ಸ್ಟೋರಿ ಹೇಳಿ ಏನಂತಂದ್ರೆ ಯಾಕೆ ಈ ಮಾತು ಹೇಳ್ತಂದ್ರೆ ನಿಮಗೆ ಪ್ರತಿಯೊಂದು ಕ್ಷಣದೊಳಗೆ ದೇವರ ನಿಮ್ಮನ್ನು ಟೆಸ್ಟ್ ಮಾಡ್ತಿರ್ತಾರೆ. ದೇವರು ನಿಮ್ಮನ್ನು ಟೆಸ್ಟ್ ಮಾಡ್ತಿರ್ತಾ ನೀವು ಹೆಂಗೆ ಇದಕ್ಕೆ ಈ ಸಮಸ್ಯೆಗಳು ಸ್ಪಂದನೆ ಮಾಡ್ತಾ ಅಂಥೇಳಿ. ಅದಕ್ಕೆ ಆಯಿತು. ಆದ ತಕ್ಷಣ ರಂಗನಾಥ್ ಸರ್ ಒಂದು ಮೆಸೇಜ್ ಹಾಕಿನ್ರನ್ನ, ಸರ ಐಶ್ವರ್ಯ ಇಂಟರ್ವ್ಯೂ ಮಾಡಿದಾನ್ರಿ ಅಂತೇಳಿ. ಇಮ್ಮಿಡಿಯೇಟ್ ಫೋನ್ ಮಾಡೋರು, ದೊಡ್ಡ ಸುಳ್ಳು ಹೇಳಬೇಡ ನನಗೆ, ಆಕೆಯಲ್ಲಿ ಸಿಗ್ತಾಳೆ ನಿನಗೆ, ಯಾರಿಗೂ ಸಿಕ್ಕಿಲ್ಲ, ನಿನಗೆ ಹೆಂಗೆ ಸಿಗ್ತಾಳೆ ಆಕಿ ಅಂಥೇಳಿ. ಅಲ್ಲೇ ಮುಂದೆ DSNG ವ್ಯಾನ್ ಅಂತ ಇರ್ತೈತೆ, ನಮ್ಮ ಬುಟ್ಟಿ ವ್ಯಾನ್ ಇರ್ತೈತೆ, ಅಲ್ಲಿ ಹೋಗಿ ಹಾಕಿದೆ. ಅದನ್ನು ಏನಂತಂದ್ರೆ ಕ್ಯಾಸೆಟ್ ಇತ್ತು, ಆ ಕ್ಯಾಸೆಟ್ ತೊಗೊಂಡು ಹಾಕಿದ ತಕ್ಷಣ ಎಲ್ಲಿ ಬೆಂಗಳೂರು ನಮ್ಮ ಆಫೀಸ್ಗೆ ಹೋತು. ಸುಮಾರು 100 ಫೋನ್ ಮಾಡಿದ್ರಿ. 100 ಫೋನ್, ಅದ್ರಾಗ 20 ಫೋನ್ HR ರಂಗನಾಥ್ ಸಾಹೇಬ್ ಮಾಡಿದ್ರಿ. ಅಂತಂದ್ರೆ ಭಾರಿ ಗ್ರೇಟ್ ಕೆಲಸ ಮಾಡಿದಿ. ಇದು ಒಂದೇ ಕೆಲಸ ಸಾಕು, ಇನ್ನು 3 ದಿವಸ ಏನೂ ಕೆಲಸ ಮಾಡೋಕೆ ಹೋಗಬೇಡ, ಆರಾಮಾಗಿರಿ ನೀನು ಅಂತ ಹೇಳಿದ್ರೆ. ಯಾಕಂತಂದ್ರೆ ಐಶ್ವರ್ಯ ಇಂಟ್ರಿ ಯಾವುದೂ ಚಾನಲ್ ಸಿಕ್ಕಿದ್ದಿಲ್ಲ ರೀ, ಯಾವುದೂ ನ್ಯೂಸ್ ಚಾನಲ್ ಸಿಕ್ಕಿದ್ದಿಲ್ಲ. ನಮ್ಗೆ ಒಂದೇ ಚಾನಲ್ ಸಿಕ್ಕಿತು. ಎಲ್ಲ ಚಾನಲ್ದವ್ರ ನಮ್ಮ ಕಡೆ ಆಜ್ ತಕ್ಕ
ಟೈಮ್ಸ್ ನಾವು ಎಲ್ಲ ಚಾನಲ್ದವರು ಕೂಡ ಏನಂತಂದ್ರೆ ಕರ್ಟಸಿ ಸುವರ್ಣ ನ್ಯೂಸ್ ಅಂತ ಹಾಕಿದ್ರು. ಅದಕ್ಕೆ ಮುಖ್ಯ ಕಾರಣ ಏನಂತಂದ್ರೆ ಐಶ್ವರ್ಯ ಕನ್ನಡದಾಗ ಮಾತಾಡಿದ ವಿಡಿಯೋ ನಮ್ಮ ಕಡೆ ಅಷ್ಟೇ ಇತ್ತು. ಸುವರ್ಣ ನ್ಯೂಸ್ ರಿಪೋರ್ಟರ್ ನಾ ಇದ್ದಂತ ಹೇಳಕ್ಕೆ ಹೆಮ್ಮೆ ಪಡ್ತೀನಿ. ಇಂಥ ಭಾಳಷ್ಟು ವಿಷಯಗಳನ್ನು ಮಾತಾಡೋಣ ಗೆಳೆಯರೆ. ಇಲ್ಲಿ ಸಮಸ್ಯೆಗಳು ಬರ್ತಾವೆ. ಸಮಸ್ಯೆಗಳು ಬಂದು ಅಂತಂದ್ರೆ ಯಾವುದಕ್ಕೂ ಬೆನ್ನು ಕೊಡಕ್ಕೆ ಹೋಗ್ಬೇಡ್ರಿ. ಬೆನ್ನು ಕೊಟ್ರಿ ಅಂದ್ರೆ ಸಮಸ್ಯೆಗಳು ನಿಮ್ಮನ್ನು ಬೆಂಬಿಡದ ಕಾಡ್ತಾವ. ಅದಕ್ಕೆ ಎದಿ ಕೊಡ್ರಿ. 108 ಸಮಸ್ಯೆಗಳು ಬಂದರು 109ನೇದು ಏನೈತೆ ಅಂದ್ರೆ ಅದಕ್ಕೊಂದು ದಾರಿ ಅನ್ನೋದಿರೈತಿ. ಎಲ್ಲಿ ಪ್ರಶ್ನೆ ಅಂತ ಬರ್ತೈತಿ ಅಲ್ಲಿ ಉತ್ತರ ಅಂತ ಇದ್ದೇ ಇರ್ತೈತಿ ಅಂತ ಹೇಳಕ್ಕೆ ಖುಷಿ ಪಡ್ತಾ ನಮ್ಮನ್ನು ನಾವು ಅರಿತುಕೊಳ್ಳಬೇಕಾಗೈತಿ. ಇವತ್ತು ಎಲ್ಲಿದ್ದೀವಿ, ಎಲ್ಲಿ ಹೊಂಟಿದ್ದೇವೆ, ಯಾಕೆ ಹುಟ್ಟಿದ್ದೇವೆ. ಅದಕ್ಕೆ ಅಕ್ಕಮ್ಮದೇವರು ಒಂದು ಕಡೆ ಹೇಳ್ತಾರೆ ಅಂತಾರೆ, ಜಗವರಿದಡೆ ಏನು ಫಲ, ಜಗವರಿದಡೆ ಏನು ಫಲ, ನಿನ್ನನ್ನು ನೀನು ಅರಿಯದಡೆ ಅಂತೇಳಿ. ಜಗತ್ತೆಲ್ಲ ತಿರುಗಾಡಿ ಏನೂ ಲಾಭ ಇಲ್ಲ, ಎಲ್ಲ ದೇಶ ಅಡ್ಯಾಡಿ ಬನ್ರಿ ಎಲ್ಲ ಆತ್ರಿ, ನಂದು ಮನೆ ಎಲ್ಲೈತಿ ನಂಗೆ ಗೊತ್ತಿಲ್ಲ ಅಂತಂದ್ರೆ ಭಾಳ ಅಸಹ್ಯ ಆಕತಿ, ಭಾಳ ಕೆಟ್ಟದಾಕತಿ. ಅದಕ್ಕೆ ನಾ ಎಲ್ಲೇದೇನೆ, ನಾವು ಕಲಿಸಿದ ಗುರುಗಳು ಏನೇನು ಕಲಿಸಿರು, ನಾವು ಎಲ್ಲಿ ಹೋಗ್ಬೇಕಾಗೈತಿ, ನಮ್ಮ ಬಸ್ ಸ್ಟ್ಯಾಂಡ್ ಎಲ್ಲೈತಿ, ಯಾವ ಸ್ಟ್ಯಾಂಡ್ನಾಗ ಅದೀವಿ, ಮುಂದೆ ಎಲ್ಲಿ ಹೋಗ್ಬೇಕು ಅಂತ ಹೇಳಿ ಎಲ್ಲವನ್ನು ನಾವು ಅರ್ತರ ಖಂಡಿತವಾಗಿ ಗೆಲುವು ಆಗತ್ತೆ ಅಂತ ಹೇಳ್ತಾ, ಇನ್ನು ನಂಬಿಕೆ ಇಟ್ಕೋಬೇಕ್ರಿ. ನಮ್ಮ ಲೈಫ್ನಾಗ ನಮ್ಮ ನಂಬಿಕೆ ಇಟ್ಕೊಳ್ಳಿ ಅಂತಂದ್ರೆ ನಮ್ಮನ್ನು ನಾವು ಶಬಾಷ್ ಅನ್ನಲಿಲ್ಲ ಅಂತಂದ್ರೆ ಬೇರೆದವ್ರು ಯಾರೂ ಶಬಾಷ್ ಅನ್ನಂಗಿಲ್ಲ ರೀ. ಅದಕ್ಕೆ ಏನಂತಂದ್ರೆ ನಮ್ಮನ್ನು ನಾವು ನಂಬಿಕೆ ಇಟ್ಕೋಬೇಕು. ಯಾಕೆ ಅಂತಂದ್ರೆ ಅಂಬಿಗ ಎಂದು ಕುಂದ ನುಡಿಯದಿರು, ಅಂಬಿಗ ಎಂದು ಕುಂದ ನುಡಿಯದಿರು, ನಂಬಿದರೆ ಒಂದೇ ಹುಟ್ಟಲ್ಲಿ ದಡವ ಸಾಗಿಸುವ ನಂಬಿಗರ ಚೌಡಯ್ಯ ಅಂತೇಳಿ. ನಮ್ಮನ್ನು ನಾವು ನಂಬಿದು ಅಂತಂದ್ರೆ ಒಂದೇ ಹುಟ್ಲನ ಏನಂತಂದ್ರೆ ಸಮುದ್ರವನ್ನು ಪಾರು ಮಾಡ್ಬೋದು ಅಂತ ಹೇಳ್ತಾ, ಬದಲಾವಣೆ ಜಗದ ನಿಯಮ, ಬದಲಾಗದಿದ್ದರೆ ಬದಿಗೊತ್ತಿ ಸಾಗುವುದು ಈ ಜೀವನ ಅಂತ ಹೇಳ್ತಾ, ಮೊದಲ ಹುಕ್ಕೇರಿಯಿಂದ ಹೋಗ್ಬೇಕಾದ್ರೆ 3,500 ರೂಪಾಯಿ ಇದ್ರು ಕಿಶಾಗ. ಒಬ್ಬಾಕಿ ಮಗಳ ಕೈಯಾಗಿದ್ದಳು, ಒಬ್ಬಾಕಿ ಮಗಳ ಹೊಟ್ಟೆಯಾಗಿದ್ದಳು. ಭಾಳ ವಿರೋಧ ಇತ್ತಂದ್ರೆ ನಮ್ಮ ತಾಯಿ ಟೀಚರ್ ಹೋಗೋದು ಬೇಡ, ಇಲ್ಲೇ ಇರು ನೀನು, ಏನು ಬೇಕಾದಾಗಲಿ ಹೊಲ ಐತಿ ಮನೆ ಐತಿ ಇಲ್ಲೇ ಮಾಡ್ಕೊಂಡಿರ ಅಂತ ಹೇಳ್ತಾಯಿದ್ರು. ಆದರೂ ಕೂಡ ಏನಾರ ಒಂದು ಸಾಧನೆ ಮಾಡಬೇಕಂತ ಹೋಗಬೇಕಾಗಿತ್ತು. ಅದಕ್ಕೆ ತಂದೆ ತಾಯಿಯರು ವಿರೋಧ ನಡುವೆಯೂ ಕೂಡ ಏನಂತಂದ್ರೆ ಬೆಳಗಾವಿಗೆ ಹೋದೆ. ಭಾಳಷ್ಟು ಕಷ್ಟಪಟ್ಟೆ. ಬೆಳಗಾವಿ ಮಹಾನಗರದಲ್ಲಿ 1-2 ದಿನ ಉಪವಾಸ ಮಲಗಿನಿ. ಯಾಕಂತಂದ್ರೆ ಮನೆಗೆ ಬಂದ್ರೆ ಅವ್ರಂಗೆ ಕಂಡೀಷನ್ ಐತೆ ಮನ್ಯಾಗ ಏನಂತಂದ್ರೆ ಎಲ್ಲ ಬಿಟ್ಟು ಬರೋದಾದ್ರೆ ನಿನಗೆಲ್ಲ ಕೊಡ್ತು, ನೀ ಹಂಗೆ ಹೋಗೋದಾರ ಏನೂ ಕೊಡಂಗಿಲ್ಲ ನಿನಗೆ ಅಂತ ಹೇಳಿ ಒಂದು ಜಿದ್ದು. ಆದರೂ ಕೂಡ ಆ ಜಿದ್ದನ್ನು ಗೆದ್ದ ಇವತ್ತು ಬೆಳಗಾವಿ ಮಹಾನಗರದೊಳಗೆ ನನ್ನ 9 ಕಂಪ್ನಿ ಅದಾವ್ರಿ. ಎಷ್ಟು ರೀ? 9 ಕಂಪ್ನಿ ಅದಾವೆ. ಯಾಕೆ ಈ ಮಾತು ಹೇಳತ್ತನಂದ್ರೆ ಸಾಧಕರಿಗೆ ಯಾವಾಗೂ ಕೂಡ ಬರ ಇಲ್ಲ, ಸಾಧಿಸೋನಿಗೆ ಯಾವೂ ಕೂಡ ಕೆಲಸವು ಅಸಾಧ್ಯವಾದದ್ದಲ್ಲ. ಅಸಾಧ್ಯವನ್ನು ಒಂದು ಕಂಪ್ನಿ ಮುಂದೆ ಒಂದು ಬೋರ್ಡ್ ಐತ್ರಿ ನಂದು, ಏನಂತಂದ್ರೆ ಒಂದು ಸಮಾಧಿ ಮಾಡೋ ಕಂಪ್ನಿ ಮುಂದೆ. ನೀವು ಕೇಳ್ಬೋದು, ಏನು ರೀ ಸರ್ ಕಂಪ್ನಿ ಮುಂದೆ ಸಮಾಧಿ ಮಾಡಿದಿರಿ ಎಂಥ ವಿಚಾರ ಹೇಳತ್ತಾರೆ ಅಂತೇಳಿ. ಆ ಸಮಾಧಿ ಮ್ಯಾಗ ಬೋರ್ಡ್ ಹಾಕಿದ್ದೀವಿ. ಏನಂತಂದ್ರೆ ಆ ಬೋರ್ಡ್ ಓದಾಕನ ದಿವಸ 100 ಮಂದಿ ಬರ್ತಾರೆ ರೀ. ಆ ಬೋರ್ಡ್ ಮ್ಯಾಗ ಏನು ಬರೆದೈತೆ ಅಂದ್ರೆ ಅಸಾಧ್ಯ ಎನ್ನುವುದನ್ನು ಇಲ್ಲಿ ಹುಗಿಯಲಾಗಿದೆ. ಅಸಾಧ್ಯ ಎನ್ನುವುದನ್ನು ಇಲ್ಲಿ ಮಣ್ಣು ಕೊಟ್ಟಿದ್ದೆವು ನಾವು. ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ, ಅದಕ್ಕೆ ಏನಂತಾರೆ ಎಲ್ಲವೂ ಸಾಧ್ಯತೆ ಅಂತ ಹೇಳ್ತಾ ಮುಂದಿನ ಬಹಳಷ್ಟು ವಿಚಾರಗಳನ್ನ ಮಾತಾಡೋಣ. ನಿಮ್ಗೆ ಯಾವುದೇ ಸಮಸ್ಯೆ ತೊಂದರೆಗಳು ಕೂಡ ಬಂದರೆ ಅದಕ್ಕೆ ಖಂಡಿತವಾಗಿ ಪರಿಹಾರ ಇದೆ ಅಂತ ಹೇಳ್ತಾ